ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಟೆಕ್ನಿಕಲ್ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಈಗಾಗಲೇ ನಾನು ಈ ಒಂದು ಪರ್ಟಿಕ್ಯುಲರ್ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋನ ನಾನು ಈಗಾಗಲೇ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ, ನನ್ನ ಚಾನಲಲ್ಲಿ ಆ ವಿಡಿಯೋನ ವಿಸಿಟ್ ಮಾಡಿ. ಆ ವಿಡಿಯೋದಲ್ಲಿ ಸಾಕಷ್ಟು ವಿಚಾರನ ನಾನು ಶೇರ್ ಮಾಡಿರ್ತೀನಿ. ಸೊ ಈ ಒಂದು ನೋಟಿಫಿಕೇಷನ್ ಸಂಬಂಧಪಟ್ಟಂತೆ ಸೊ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇರ್ತೀನಿ ಅಂತಂದರೆ, ಪಾಲಿಟೆಕ್ನಿಕ್ ಕಾಲೇಜ್ ಲೆಕ್ಚರರ್ ಪೋಸ್ಟ್ದು ಏನು ಡಿಪ್ಲೊಮಾ ಕಾಲೇಜ್ದು ಲೆಕ್ಚರರ್ ಪೋಸ್ಟ್ದು ಕಾಲ್ ಮಾಡ್ತಾರೆ ಅಂತ ಸುದ್ದಿ ಇದೆ. ಆ ಸುದ್ದಿಯಲ್ಲಿ ಇರುವಂಥ ಕ್ವಾಲಿಫಿಕೇಷನ್ಗಿರುವಂಥ ಡೌಟ್ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇರ್ತೀನಿ. ಸೊ ಸಾಕಷ್ಟು ಜನರ ಒಂದು ಕ್ವಶನ್ ಏನಂದರೆ, ಸರ್ ಕ್ವಾಲಿಫಿಕೇಷನ್ ಏನಿರುತ್ತೆ ಈ ಪಾಲಿಟೆಕ್ನಿಕ್ ಲೆಕ್ಚರರ್ ಪೋಸ್ಟ್ಗೆ? ಏನು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರಬೇಕಾ ಅಥವಾ ಟೆಕ್ ಕಂಪ್ಲೀಟ್ ಆಗಿರಬೇಕಾ? ಇಂಜಿನಿಯರಿಂಗು ಟೆಕ್ ಕಂಪ್ಲೀಟ್ ಆಗಿದ್ದರೆ ಪರ್ಸೆಂಟೇಜ್ ಏನಿರಬೇಕು? ಇಂಜಿನಿಯರಿಂಗು ಕಂಪ್ಲೀಟ್ ಆಗಿದೆ, ಟೆಕ್ಕು ಕಂಪ್ಲೀಟ್ ಆಗಿದೆ, ಎಕ್ಸ್ಪೀರಿಯೆನ್ಸ್ ಏನಾದರೂ ಇರಬೇಕಾ? ಸೊ ಈ ಎಲ್ಲ ಡೌಟ್ಸು ನಮ್ಮ ಸ್ಟೂಡೆಂಟ್ಸ್ ಮೈಂಡಲ್ಲಿ ಓಡಾಡ್ತಿದ್ದಾವೆ. ಸೊ ಆ ಒಂದು ಡೌಟ್ನ ಕ್ಲಿಯರ್ ಮಾಡೋದಕ್ಕೆ ಈ ಒಂದು ಪರ್ಟಿಕ್ಯುಲರ್ ವೀಡಿಯೋನ ಮಾಡ್ತಾ ಇರ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ಏನು ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ, 99% ಆಲ್ಮೋಸ್ಟ್ ಅದೇ ಕನ್ಸಿಡರ್ ಆಗುತ್ತೆ. ಏನಕ್ಕಂದರೆ ಬೇರೆ ಎಲ್ಲ ನೋಟಿಫಿಕೇಷನ್ಸ್ನ ನೋಡಿಕೊಂಡೇ ಈ ಒಂದು ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಅದಾಗಿ ನಂತರ ಈ ಒಂದು ಲೆಕ್ಚರರ್ ಪೋಸ್ಟು AICTE ರೂಲ್ಸ್ ಪ್ರಕಾರ ಇರುತ್ತೆ ಅಂತ ಹೇಳಿ ನಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಬಟ್ AICTE ರೂಲ್ಸ್ ಪ್ರಕಾರ ಏನೆಲ್ಲ ರೂಲ್ಸ್ನ ಇಲ್ಲಿ KPSC ಅವರು ಫಾಲೋ ಮಾಡ್ಬೋದು ಅಂತಂದರೆ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇರ್ತೀನಿ. ಮೊದಲನೇದಾಗಿ ಈ ಒಂದು ಎಕ್ಸಾಮ್ನ ಅಂದರೆ ಡಿಪ್ಲೊಮಾ ಕಾಲೇಜ್ ಲೆಕ್ಚರರ್ ಪೋಸ್ಟಿನ ಎಕ್ಸಾಮ್ನ ಯಾರು ಕಂಡಕ್ಟ್ ಮಾಡ್ತಾರೆ ಅನ್ನೋದನ್ನು ನೀವು ತಿಳ್ಕೊಳ್ಬೇಕು. KPSCನೇ ಕಂಡಕ್ಟ್ ಮಾಡುತ್ತೆ. ಈ ಬಾರಿ ಹೇಳೋಕ್ಕೂ ಬರಲ್ಲ, KEದವರು ಕೂಡ ಕಂಡಕ್ಟ್ ಮಾಡುವ ಸಾಧ್ಯತೆಗಳಿರ್ಬೋದು. ಯಾಕಂದರೆ KPSCಗೆ ಸಾಕಷ್ಟು ನೋಟಿಫಿಕೇಷನ್ಸ್ ಇರುತ್ತೆ ಆ ಸಂದರ್ಭದಲ್ಲಿ. ಸೊ KEಗೂ ಚಾನ್ಸಸ್ ಇದ್ದಾವೆ. ಬಟ್ 90% KPSCನೇ ಕಂಡಕ್ಟ್ ಮಾಡುತ್ತಂತಲೇ ಕನ್ಸಿಡರ್ ಮಾಡಿ. ನೆಕ್ಸ್ಟ್ ಈಗ ಎಷ್ಟು ನಂಬರ್ ಆಫ್ ವೇಕೆನ್ಸೀಸ್ ಇದೆ ಅಂತ ಒಂದು ಸಲ ನೋಡೋಣ. ಸೊ ಇಲ್ಲಿ ನೀವು ನೋಡ್ತಾ ಇರ್ತೀರಾ, ಈ ಒಂದು ಟ್ಯಾಬ್ಯುಲರ್ ಕಾಲಮಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಅಂದರೆ PU ಕಾಲೇಜಸ್ಸಿನ ಸಹಾಯಕ ಪ್ರಾಧ್ಯಾಪಕರು 826. ಇದು ಫಸ್ಟ್ ಗ್ರೇಡ್ PU ಕಾಲೇಜಸ್ಸಿನ ಅಸೋಸಿಯೇಟ್ ಪ್ರೊಫೆಸರ್ಗೆ ಎಷ್ಟು 826. ಇದು ನಮ್ಮ ಟೆಕ್ನಿಕಲ್ ಆಸ್ಪಿರೆಂಟ್ಸಿಗೆ ಬರೋಲ್ಲ. ಏನು ಈ MSc ಕಂಪ್ಲೀಟ್ ಆಗಿರುತ್ತೆ, BSc ಕಂಪ್ಲೀಟ್ ಆಗಿರುತ್ತೆ, ಆ ಒಂದು ಆಸ್ಪಿರೆಂಟ್ಸಿಗೆ ಬರುವಂಥದ್ದಾಗಿರುತ್ತೆ. ಇದು ನಮಗೆ ಬರೋಲ್ಲ. ಇಲ್ಲಿದೆ ನೋಡಿ, ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜುಗಳು ಉಪನ್ಯಾಸಕರು ಎಷ್ಟು 941 ವೇಕೆನ್ಸೀಸ್. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಅಂದರೆ ಗೌರ್ನಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ಸು, ಅದರೊಳಗಡೆ ಅಸಿಸ್ಟೆಂಟ್ ಪ್ರೊಫೆಸರು ಎಷ್ಟು 186 ವೇಕೆನ್ಸೀಸ್. ಸೊ ಈ ಬಾರಿ ಈ ಒಂದು ವೇಕೆನ್ಸಿನೂ ನೀವು ನೋಡ್ಬೋದು. ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜ್ ವಿಶ್ವವಿದ್ಯಾಲಯ ಅಂದರೆ UVC ಕಾಲೇಜು ಟೀಚಿಂಗ್ ಫ್ಯಾಕಲ್ಟಿಗೆ ಎಷ್ಟು 47 ಜನ ಬೇಕಾಗಿರ್ತಾರೆ. ಸೊ ಒಟ್ಟಾರೆ 2000 ವೇಕೆನ್ಸೀಸ್ಗೆ ಮುಂದಿನ ದಿನಗಳಲ್ಲಿ ನಿಮಗೆ ನೋಟಿಫಿಕೇಷನ್ ನೀವು ನೋಡ್ಬೋದು. ಸೊ ಈಚ್ ಆ್ಯಂಡ್ ಎವರಿ ಒಂದೊಂದು ನೋಟಿಫಿಕೇಷನ್ ಆಗುತ್ತೆ. ಇದು ಒಂದು ನೋಟಿಫಿಕೇಷನ್, ಇದು ಒಂದು ನೋಟಿಫಿಕೇಷನ್, ಇದು ಒಂದು. ಸೊ ಎಲ್ಲವೂ ಕೊಲಾಬ್ರೇಷನಲ್ಲಿರಲ್ಲ, ಬೇರೆ ಬೇರೆ ನೋಟಿಫಿಕೇಷನ್ಸ್ ಆಗೋ ಕಾರಣದಿಂದ 4 ನೋಟಿಫಿಕೇಷನ್ಸು ಬರುತ್ತೆ ಮುಂದಿನ ದಿನಗಳಲ್ಲಿ. ಸೊ ಈ ನೋಟಿಫಿಕೇಷನ್ಸ್ ಯಾವಾಗ ಬರ್ಬೋದು ಅಂತ ನಿಮ್ಮ ಕ್ವಶನ್ ಆದರೆ, ಮಾರ್ಚ್ ಒಳಗಡೆ ಬರ್ಬೋದು, ಅಥವಾ ಮೇ ಒಳಗಡೆ ಬರುವ ಸಾಧ್ಯತೆಗಳಿರುತ್ತೆ, ಅಥವಾ ಆಗಸ್ಟ್ ಒಳಗಡೆ ಬರ್ಬೋದು. ಸೊ 1, 2, 3 ಈ 3 ಚಾನ್ಸಸ್ ಇದೆ ನೋಡಿ. ಸೊ ಮಾರ್ಚ್ ಒಳಗಡೆ ನಿಮಗೆ ಒಂದು 50% ನೀವು ಕನ್ಸಿಡರ್ ಮಾಡ್ಬೋದು, 50%. ಸೊ ಮೇ ಒಳಗಡೆ ಒಂದು 70% ಎಕ್ಸ್ಪೆಕ್ಟ್ ಮಾಡ್ಬೋದು ಬರುತ್ತೆ ಅಂತೇಳಿ. 99% ಆಗಸ್ಟು ಅಥವಾ ಸೆಪ್ಟೆಂಬರ್ ಒಳಗಡೆ ಬಂದಿರುತ್ತೆ. ಸೊ ನೋಡೋಣ, KPSC ಅವರು ಆಲ್ಮೋಸ್ಟ್ ಆ ಟೈಮಿಗೆ ಎಲ್ಲ ನೋಟಿಫಿಕೇಷನ್ಸ್ನ ರಿಲೀಸ್ ಮಾಡ್ತಾ ಬಂದಿರ್ತಾರೆ. ಆ ನೋಟಿಫಿಕೇಷನ್ಸಲ್ಲಿ ಇದು ಒಂದು ನೋಟಿಫಿಕೇಷನ್ ಆಗಿರುತ್ತೆ ಅಂತ ನಾನು ಹೋಪ್ ಮಾಡ್ತಾ ಇದ್ದೀನಿ. ಸೊ ಈಗ ನಿಮಗೆ ಬರುವಂಥ ನೋಟಿಫಿಕೇಷನು ಪಾಲಿಟೆಕ್ನಿಕ್ ಕಾಲೇಜಿಗೆ ಎಷ್ಟಿರುತ್ತೆ, 941 ವೇಕೆನ್ಸೀಸ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ತೀನಿ ಅಂತ ಹೇಳಿದೆ, ಕ್ವಾಲಿಫಿಕೇಷನ್ ಸಂಬಂಧಪಟ್ಟಿರೋಂಥದ್ದನ್ನು ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ನೋಡಿ, ನಾನು ನಿಮಗೆ ಪ್ರೀವಿಯಸ್ಸಾಗಿ ಅಪ್ಲೋಡ್ ಮಾಡಿರೋಂಥ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದು ಪಾಯಿಂಟ್ಸ್ನ ಶೇರ್ ಮಾಡಿದ್ದೆ. ಸೊ BE ಕಂಪ್ಲೀಟ್ ಆಗಿರಬೇಕು ಅಥವಾ MTech ಕಂಪ್ಲೀಟ್ ಆಗಿರಬೇಕು ಅಂತ ನಾನು ನಿಮಗೆ ಹೇಳಿದ್ದೆ. BE ಕಂಪ್ಲೀಟ್ ಆಗಿದ್ದರೆ BE ಪ್ಲಸ್ ಎಷ್ಟಾಗಿರ್ಬೇಕು ನಿಮಗೆ ಪರ್ಸೆಂಟೇಜು 60%, ಅಂದರೆ ಫಸ್ಟ್ ಕ್ಲಾಸ್ ಪರ್ಸೆಂಟೇಜ್ ಇರಲೇಬೇಕು. ಇಲ್ಲಿ SCಗೆ, STಗೆ, OBC ಹಾಗೂ ಕ್ಯಾಟಗರಿ 1 ಜನರಲ್ ಮೆರಿಟ್ಗೆ ಎಷ್ಟು ಪರ್ಸೆಂಟ್ ಇಡ್ಬೋದು ಅಂತಂದರೆ ನೋಡಿ, ಇದು ಮ್ಯಾಕ್ಸಿಮಮ್ ಪರ್ಸೆಂಟೇಜು ಜನರಲ್ ಮೆರಿಟ್ಗೆ ಹೋಗುತ್ತೆ. ಏನೋ 5% ರಿಲ್ಯಾಕ್ಸೇಷನ್ ಕೊಟ್ಟು 5% ರಿಲ್ಯಾಕ್ಸೇಷನ್ ಕೊಟ್ಟು ಇನ್ನು OBC ಅವರಿಗೆ 55 ಕೊಡ್ಬೋದು, SC ST ಅವ್ರಿಗೂ 55 ಕೊಡ್ಬೋದು. ಅಥವಾ OBC, SC ST ಹಾಗೂ ಜನರಲ್ ಮೆರಿಟ್ಗೆ ಎಲ್ಲರಿಗೂ 60% ಮ್ಯಾಂಡೇಟರಿ ಅಂತಲೂ ಮಾಡ್ಬೋದು. ನೋಡೋಣ, KPSC ಅವರು ಅಫಿಷಿಯಲಾಗಿ ನೋಟಿಫಿಕೇಷನ್ ಬಿಟ್ಟಾಗ ಏನಂತ ಗೊತ್ತಾಗುತ್ತೆ. ಸೊ MTech ಕಂಪ್ಲೀಟ್ ಆಗಿದ್ರೂ 60% ಕಂಪಲ್ಸರಿ ಇರಲೇಬೇಕು, ಫಸ್ಟ್ ಕ್ಲಾಸ್ ಪರ್ಸೆಂಟೇಜ್ ಇರಲೇಬೇಕು. ಸೊ ನಾನು ನಿಮಗೆ ಜನರಲಾಗಿ ಕನ್ಸಿಡರ್ ಮಾಡಿನೇ ಹೇಳ್ತಾ ಇದ್ದೀನಿ. BE ಕಂಪ್ಲೀಟ್ ಆಗಿದ್ದರೆ 60% ಅಂದರೆ ಫಸ್ಟ್ ಕ್ಲಾಸ್ ಇರಬೇಕು BEಯಲ್ಲಿ ಪರ್ಸೆಂಟೇಜು. MTech ಕಂಪ್ಲೀಟ್ ಆಗಿರೋನು ಫಸ್ಟ್ ಕ್ಲಾಸ್ ಪರ್ಸೆಂಟೇಜ್ ಇರಬೇಕು. ಇದ್ರ ಜೊತೆಗೆ ಹೋದ್ಸಲ ಇನ್ನೊಂದು ಪಾಯಿಂಟ್ನ ಆ್ಯಡ್ ಮಾಡಿದ್ದೆ. BE ಕಂಪ್ಲೀಟ್ ಆಗಿದ್ದರೆ BE ಆಸ್ಪಿರೆಂಟ್ಸ್ಗೆ 2 years ಎಕ್ಸ್ಪೀರಿಯೆನ್ಸ್ ಕೇಳ್ತಾರೆ ಅಂತ ನಾನು ಹೇಳ್ತಿಲ್ಲ, ಕೇಳಬಹುದು ಅಂತ ಹೇಳಿದ್ದೆ. ಸಿಮಿಲರಾಗಿ MTech ನಿಮ್ದು ಏನಾದರೂ ಕಂಪ್ಲೀಟ್ ಆಗಿದ್ದರೆ ವಿತೌಟ್ ಎಕ್ಸ್ಪೀರಿಯೆನ್ಸ್, ಯಾವುದೇ ಥರದ ಎಕ್ಸ್ಪೀರಿಯೆನ್ಸ್ ಬೇಡ, ವಿತೌಟ್ ಎಕ್ಸ್ಪೀರಿಯೆನ್ಸ್ ಬೇಡ ಅಂತಲೂ ಹೇಳ್ಬೋದು ಅಂತ ಹೇಳಿದ್ದೆ.
ನೋಡಿ ಇದು ಜಸ್ಟ್ ಪಾಸಿಬಿಲಿಟೀಸ್ ಇದೆ ಅಂತ ಹೇಳಿದ್ದೆ, ಇದು ಕಂಪಲ್ಸರಿ ಅಂತಲ್ಲ, ಮ್ಯಾಂಡೇಟರಿನೇ ಇದೇ ಮಾಡ್ತಾರಂತ ನಾನು ಹೇಳ್ತಿಲ್ಲ, ಮಾಡಬಹುದು ಅಂತ ಹೇಳಿದೆ. ಈಗ ನಾನು ಬೇರೊಂದು ನೋಟಿಫಿಕೇಷನ್ಸ್ನ ರೆಫರ್ ಮಾಡಿದ ನಂತರ ಗೊತ್ತಾಗಿರೋದು ಏನಂದರೆ, ನಿಮಗೆ BE ಕಂಪ್ಲೀಟ್ ಆಗಿರುವಂಥ ಆಸ್ಪಿರೆಂಟ್ಸ್ಗೆ ಹಾಗೂ MTech ಆದರೂ ಕಂಪ್ಲೀಟ್ ಆಗಿರುವಂಥ ಆಸ್ಪಿರೆಂಟ್ಸ್ಗೆ ಓನ್ಲಿ 60% ಮಾರ್ಕ್ಸ್ನ ಮಾತ್ರ ಕೇಳ್ತಾರೆ. ಅಂದರೆ BE ಕಂಪ್ಲೀಟ್ ಆಗಿರಬೇಕು, 60% ಮಾರ್ಕ್ಸ್ ಇರಬೇಕು, MTech ಕಂಪ್ಲೀಟ್ ಆಗಿದ್ದರೆ 60% ಮಾರ್ಕ್ಸ್ ಇರಬೇಕು ಅಷ್ಟೇ. ಸೊ ನೋ ಎಕ್ಸ್ಪೀರಿಯೆನ್ಸ್, ಯಾವುದೇ ಥರದ ಎಕ್ಸ್ಪೀರಿಯೆನ್ಸ್ ಕೇಳಲ್ಲ. ಸರ್ ಹೇಗೆ ಸರ್ ಹೇಳ್ತಿದ್ದೀರಾ ಅಂತ ಅನ್ನೋದಾದರೆ, ಇಲ್ಲಿ ನೋಡಿ, ಇದು UPPSC ಅಂದರೆ ಉತ್ತರ ಪ್ರದೇಶ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಇವ್ರ ಕಡೆಯಿಂದ ಪ್ರೀವಿಯಸ್ ಆಗಿ 521 ವೇಕೆನ್ಸೀಸ್ಗೆ ಒಂದು ನೋಟಿಫಿಕೇಶನ್ ಬಂದಿರುತ್ತೆ. ಈ ನೋಟಿಫಿಕೇಷನ್ಗಳೊಳಗೆ ನೀವು ನೋಡ್ಬೋದು, BE ಕಂಪ್ಲೀಟ್ ಆಗಿದ್ದರೆ ಫಸ್ಟ್ ಕ್ಲಾಸ್ ಪರ್ಸೆಂಟೇಜ್ ಇರಬೇಕು, MTech ಆಗಿದ್ದರೆ ಫಸ್ಟ್ ಕ್ಲಾಸ್ ಪರ್ಸೆಂಟೇಜ್ ಆಗಿರಬೇಕು ಅಂತ ಹೇಳಿರ್ತಾರೆ. ಯಾವುದೇ ಥರದ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಎಲ್ಲೂ ವರ್ಡಿಂಗ್ಸ್ನ ಯೂಸ್ ಮಾಡಿಲ್ಲ. ಸಿಮಿಲರ್ ಆಗಿ ಇನ್ನೊಂದು ನೋಟಿಫಿಕೇಶನ್ ಇದೆ, ಇದು ಕೇರಳದಾಗಿರುತ್ತೆ. ಕೇರಳ ಪಬ್ಲಿಕ್ ಸರ್ವಿಸ್ ಕಮಿಷನಿಂದ ಬಂದಿರುವಂಥ ನೋಟಿಫಿಕೇಶನು. ಇದನ್ನು ಲೆಕ್ಚರರ್ ಇನ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು ಪಾಲಿಟೆಕ್ನಿಕ್ ಕಾಲೇಜಸ್ ಕಾಲ್ ಮಾಡಿರ್ತಾನೆ. ಇದರಲ್ಲೂ ಕೂಡ ಅಷ್ಟೇ AICT ನೋಡಿ ಪೇ ಬ್ಯಾಂಡ್ ಏನಿದೆಯಲ್ಲ, AICTC ಇದರದ್ದು ಪೇ ಬ್ಯಾಂಡೇ ಇರುತ್ತೆ. ಕ್ವಾಲಿಫಿಕೇಷನಲ್ಲಿ ಏಜ್ ಲಿಮಿಟಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ. ಇಲ್ಲಿ ಏಜ್ ಲಿಮಿಟಲ್ಲಿ ಕ್ವಾಲಿಫಿಕೇಷನಲ್ಲೂ ಅಷ್ಟೇ ಏನು ಕೊಟ್ಟಿರ್ತಾರೆ, BE ಕಂಪ್ಲೀಟ್ ಆಗಿದ್ರೆ ಇಲ್ಲಿ ನೋಡ್ಬೋದು, ಫಸ್ಟ್ ಕ್ಲಾಸ್ ಬ್ಯಾಚುಲರ್ ಡಿಗ್ರಿ ಇನ್ ಅಪ್ರಾಪ್ರಿಯೇಟ್ ಬ್ರಾಂಚ್. ಸೊ ಫಸ್ಟ್ ಕ್ಲಾಸ್ ಆಗಿರಬೇಕು. ಇನ್ ಕೇಸ್ MTech ಕಂಪ್ಲೀಟ್ ಆಗಿದ್ರು ಫಸ್ಟ್ ಕ್ಲಾಸ್ನ ಕೇಳ್ತಾರೆ. ಇದು ಏನು ಕೇರಳ ಪಬ್ಲಿಕ್ ಸರ್ವಿಸ್ ಕಮಿಷನ್ದು. ಸಿಮಿಲರ್ ಆಗಿ ಇನ್ನೊಂದು ನೋಟಿಫಿಕೇಶನ್ ನೀವು ನೋಡ್ಬೋದು, 2023ರಲ್ಲಿ ಆಂಧ್ರ ಪ್ರದೇಶ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಸೊ ಈ ನೋಟಿಫಿಕೇಷನಲ್ಲೂ ಅಷ್ಟೇ ನಿಮಗೆ ಏನು ಕೊಟ್ಟಿರ್ತಾರೆ, ಫಸ್ಟ್ ಕ್ಲಾಸ್ ಪರ್ಸೆಂಟೇಜ್ ಇರಬೇಕು ಅಂತ ಹೇಳಿರ್ತಾರೆ. ಸೊ ಈ ಎಲ್ಲ ನೋಟಿಫಿಕೇಷನ್ಸ್ನ ನೀವು ನೋಡಿದ ನಂತರ, ಗಮನ ಹರಿಸಿದ ನಂತರ ಗೊತ್ತಾಗೋದೇನೆಂದರೆ, BE ಕಂಪ್ಲೀಟ್ ಆಗಿದ್ದರೆ ಸಾಕು ವಿತ್ ಫಸ್ಟ್ ಕ್ಲಾಸ್ ಪರ್ಸೆಂಟೇಜ್. MTech ಕಂಪ್ಲೀಟ್ ಆಗಿದ್ದರು ಫಸ್ಟ್ ಕ್ಲಾಸ್ ಪರ್ಸೆಂಟೇಜ್ ಇದ್ದರೆ ಸಾಕು. ಸೊ ನೋಡಿ, MTech ಕಂಪ್ಲೀಟ್ ಆಗಿದ್ದರೆ ಅವ್ರದ್ದು ಡಿಫಾಲ್ಟು BE ಕಂಪ್ಲೀಟ್ ಆಗಿರುತ್ತೆ. ಸೊ ಇನ್ ಕೇಸ್ BEಯಲ್ಲಿ ನಿಮ್ದು ಏನಾದರೂ 50% ಆಗಿದ್ದು, MTechಲ್ಲಿ 60% ಆಗಿದ್ದರೆ, ಸೊ ದೆನ್ ಆಲ್ಸೋ ಯು ಆರ್ ಎಲಿಜಿಬಲ್. ಯಾಕಂದರೆ MTechಲ್ಲಿ 60% ಇದೆ. BE ಮೇಲೆ ಅಪ್ಲೈ ಮಾಡಬೇಡಿ, ಆಗ MTech ಮೇಲೆ ಅಪ್ಲೈ ಮಾಡಿ, ಯಾಕಂದರೆ MTechಲ್ಲಿ 60% ಇದೆ. ಇನ್ ಕೇಸ್ ಇಲ್ಲ ಸರ್ ನಂದು ಬರೀ BE ಕಂಪ್ಲೀಟ್ ಆಗಿದೆ, BEನಲ್ಲೇ ನಂದು 50% ಇದೆ ಅಂತಂದರೆ, ಆವಾಗ ನೀವು ಎಲಿಜಿಬಲ್ ಇಲ್ಲದೇ ಇರ್ಬೋದು. ಅಫಿಷಿಯಲ್ ಡಾಕ್ಯುಮೆಂಟ್ ಕೊಡೋ ತನಕ ಈ ಒಂದು ಪದನ ನಾನು ಯೂಸ್ ಮಾಡಬಾರ್ದು. ಅಫಿಷಿಯಲ್ ಡಾಕ್ಯುಮೆಂಟಲ್ಲಿ ಕೊಡ್ತಾರೆ ಏನು 50% ಇರಬೇಕಾ, 55 ಇರಬೇಕಾ, 60% ಇರಬೇಕಂತೇಳಿ. ಬಟ್ ಪ್ರೀವಿಯಸ್ ಆಗಿ ನಾನೇನು ನೋಟಿಫಿಕೇಷನ್ಸ್ ತೋರಿಸಿದೆ, ಆ ನೋಟಿಫಿಕೇಷನ್ ಪ್ರಕಾರ BEಯಲ್ಲಿ ಫಸ್ಟ್ ಕ್ಲಾಸ್ ಪರ್ಸೆಂಟೇಜ್ ಇರಬೇಕು, MTech ಆಗಿದ್ದರೆ MTechಲ್ಲೂ ಫಸ್ಟ್ ಕ್ಲಾಸ್ ಪರ್ಸೆಂಟೇಜ್ ಇರಬೇಕು ಅಂತ ಮ್ಯಾಂಡೇಟರಿ ಕೊಟ್ಟಿದ್ದಾರೆ. ಸೊ ಇಷ್ಟು ಪಾಯಿಂಟ್ಸ್ನ ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಬೇಕಾಯಿತು. ಸೊ ಇನ್ನು ನಿಮಗೆ ಟೈಮ್ ಬಹಳ ಇಲ್ಲ, ಕಮ್ಮಿನೇ ಇದೆ ಅಂತ ಕನ್ಸಿಡರ್ ಮಾಡಿ. ಆಲ್ಮೋಸ್ಟ್ ಒಂದು 5 to 6 months ಟೈಮ್ ಇದೆ ಅಂತ ಇಟ್ಕೊಳ್ಬೋದು. ಇದು ಕಮ್ಮಿ ಟೈಮು, ಯಾಕಂದರೆ ಸಡನ್ನಾಗಿ ನಿಮಗೆ ನೋಟಿಫಿಕೇಷನ್ ಬಿಟ್ಟಾಗ ಸಿಲೆಬಸ್ ಕೊಟ್ಟಿರ್ತಾರೆ, ಯಾವ ಫಾರ್ಮೇಟ್ ಇರುತ್ತೆ ಅಂತ ಹೇಳಿರ್ತಾರೆ. ಆ ಸಿಲೆಬಸ್ಸು, ಆ ಫಾರ್ಮೇಟ್ ನೋಡಿನೇ ನಿಮಗೆ ಪ್ರಿಪರೇಷನ್ ಟೈಮ್ ಕಮ್ಮಿ ಇದೆ ಅನಿಸುತ್ತೆ. ಸೊ ಅವತ್ತಿನ ಟೈಮ್ಗೆ ನೀವು ಪ್ರಿಪರೇಷನ್ ಆಗೋ ಬದಲು ಇವತ್ತಿಂದನೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿಕೊಂಡ್ರೆ ನಿಮಗೆ ನಾಳೆ ದಿನಗಳಲ್ಲಿ ಆ ಎಕ್ಸಾಮ್ನ ಕ್ರ್ಯಾಕ್ ಮಾಡೋದಕ್ಕೆ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ನನ್ನ ಸಜೆಷನ್ ಏನಂದರೆ, ಇವತ್ತಿನ ದಿನವೇ ಸ್ಟಾರ್ಟ್ ಮಾಡಿ. ಏನಕ್ಕಂದರೆ ಈ ನೋಟಿಫಿಕೇಷನ್ ಬರೋದು 100% ಗ್ಯಾರಂಟಿ, ಬಂದೇ ಬರುತ್ತೆ. ಬರಲ್ಲ ಅನ್ನೋದಿತ್ತು ಅಂದರೆ ನೀವು ಪ್ರಿಪೇರ್ ಆಗಬೇಕಾ ಬೇಡ ಅಂತ ಡಿಸೈಡ್ ಮಾಡ್ಬೋದಾಯಿತು. ಬಟ್ ಬಂದೇ ಬರುತ್ತೆ ಅನ್ನುವಾಗ ಪ್ರಿಪರೇಷನ್ ಆಗೋದು ಉತ್ತಮ ಡಿಸಿಷನ್ ಆಗುತ್ತೆ. ಸೊ ಹಾಗಾಗಿ ಇವತ್ತಿಂದನೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಪ್ಯಾಟ್ರನ್ ಯಾವ್ದಿರುತ್ತೆ ಅಂತ ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೀನಿ. ಪೇಪರ್ 1 GS ಇರುತ್ತೆ, ಪೇಪರ್ 2 ಟೆಕ್ನಿಕಲ್ ಇರುತ್ತೆ. ಸೊ ಎರಡೂ MCQ ಫಾರ್ಮೇಟ್ ಇರುತ್ತೆ, ಯಾವುದೇ ಥರದ ರಿಟರ್ನ್ ಫಾರ್ಮೇಟ್ ಇರಲ್ಲ. ಎರಡೂ ಏನಿರುತ್ತೆ, MCQ ಫಾರ್ಮೇಟೇ ಇರುತ್ತೆ. ಸೊ 300 ಮಾರ್ಕ್ಸ್ ಕಂಡಕ್ಟ್ ಮಾಡ್ಬೋದು. 100 ಕ್ವಶನ್ಸ್, ಈಚ್ ಕ್ವಶನ್ ಕ್ಯಾರಿ 3 ಮಾರ್ಕ್ಸ್. ನೆಗೆಟಿವ್ ಮಾರ್ಕಿಂಗ್ನು ಕನ್ಸಿಡರ್ ಮಾಡ್ತಾರೆ, 1/4 ಇರ್ಬೋದು. ಅದಾಗಿ ನಂತರ ಇಂಟರ್ವ್ಯೂ ಇರುತ್ತಾ ಅಂತ ಕೇಳ್ತೀರಾ. ಇಂಟರ್ವ್ಯೂ ಇರಲ್ಲ. ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಸೊ KPSC ಅವ್ರು ನೋಟಿಫಿಕೇಷನ್ ಬಿಟ್ಟಾಗ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಡೇಟ್ ಕೊಡ್ತಾರೆ. ಪ್ರಿಪರೇಷನ್ ಹಾಕೋದಕ್ಕೆ ಒಂದು ಎಕ್ಸ್ಟ್ರಾ 2-3 ಮಂತ್ಸ್ ಕನ್ಸಿಡರ್ ಮಾಡಿದ್ರೆ ಒಂದು 4 to 5 ಮಂತ್ಸಲ್ಲಿ ಎಕ್ಸಾಮ್ ಕಂಪ್ಲೀಟ್ ಆಗ್ಬೋದು. ಸೊ ಇವತ್ತಿಂದ ನೀವು ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಈಗೊಂದು 3-4 ಮಂತ್ಸು, ನೆಕ್ಸ್ಟು ಮತ್ತೆ ಒಂದು 5 ಮಂತ್ಸ್ ಅಂದರೆ ಒಂದು 7 to 8 ಮಂತ್ಸ್ ನಿಮಗೆ ಟೈಮ್ ಸಿಗುತ್ತೆ ಪ್ರಿಪರೇಷನ್ ಮಾಡೋದಕ್ಕೆ. ಸೊ ಇಲ್ಲಿ ಜನರಲ್ ಸ್ಟಡೀಸ್ ಅಂತ ಏನಿದೆಯಲ್ಲ, ಜನರಲ್ ಸ್ಟಡೀಸಲ್ಲಿ ಸಿಲೆಬಸ್ ಭಾಳ ಇರೋ ಕಾರಣದಿಂದ ಟೈಮ್ ಶಾರ್ಟೇಜ್ ಆಗ್ಬೋದು. ಹಾಗಾಗಿ ಇವಾಗಲಿಂದನೇ ಪ್ರಿಪೇರ್ ಆಗಿ, ಪ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ, ಈಗಲಿಂದನೇ ಪ್ರಿಪೇರ್ ಆಗಿ. ಸೊ ನಿಮಗೆ GSಗೆ ಏನೆಲ್ಲ ಸಬ್ಜೆಕ್ಟ್ಸ್ ಇರಬಹುದು ಅಂತ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸಿಮಿಲರ್ ಆಗಿ ಟೆಕ್ನಿಕಲ್ ಸಬ್ಜೆಕ್ಟ್ಸ್ನೂ ಅಷ್ಟೇ, ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಸಿಲೆಬಸ್ ಏನಿರುತ್ತೆ ಅನ್ನೋದನ್ನು ನಾನು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ ಯಾರ್ದಿರ್ಬೋದು ಅಂದರೆ EEE ಬ್ರ್ಯಾಂಚ್ ಅವ್ರದ್ದು ಅಪ್ಲೋಡ್ ಮಾಡಿರ್ತೀನಿ, ಹಾಗೂ EC ಡಿಪಾರ್ಟ್ಮೆಂಟ್ ಅವ್ರದ್ದು, 3ನೇದು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟು, 4ನೇದು ಸಿವಿಲ್, 5ನೇದು CS. ಸೊ ಇಷ್ಟು ಡಿಪಾರ್ಟ್ಮೆಂಟ್ಸ್ನ ಒಂದೊಂದಾಗಿ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನನ್ನ ಚಾನಲಲ್ಲಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ. ಮೊದಲನೇದಾಗಿ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸೊ ಯಾವುದೇ ಥರದ ಒಂದು ಅಪ್ಡೇಟ್ಗಾಗಿ, ಈ ಒಂದು ನೋಟಿಫಿಕೇಷನ್ ಆಗಿರ್ಬೋದು ಅಥವಾ ನಿಮ್ಮ ಬ್ರಾಂಚ್ಗೆ ಸಂಬಂಧಪಟ್ಟಿರುವಂಥ ಅಪ್ಡೇಟ್ಗಾಗಿರ್ಬೋದು, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನನ್ನ ಚಾನಲಲ್ಲಿ ಆ ಒಂದು ಅಪ್ಡೇಟ್ನ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಸೊ ಮುಂದೆ ಟೆಕ್ನಿಕಲ್ ನೋಟಿಫಿಕೇಷನ್ಸು ಭಾಳನೇ ಇದ್ದಾವೆ. ಯಾರೆಲ್ಲ
ಪ್ರೀವಿಯಸ್ ಆಗಿಂದ ವರ್ಕ್ ಮಾಡ್ತಿದ್ದೀರಾ, ಮುಂದಿನ ದಿನಗಳಲ್ಲಿ ನಿಮ್ಮ ಫಲ ಸಿಗುತ್ತೆ. ಸೊ ಪ್ರಿಪೇರ್ ಆಗ್ತಾ ಹೋಗಿ, ಮುಂದಿನ ದಿನಗಳಲ್ಲಿ ನಿಮ್ಮ ರಿಸಲ್ಟ್ ನಿಮಗೆ ಬಂದೇ ಬರುತ್ತೆ. ಸೊ ಯಾರೆಲ್ಲ KPCL ಎಕ್ಸಾಮ್ಸ್ ಪ್ರಿಪೇರ್ ಆಗಿ ಅನ್ಸಕ್ಸಸ್ಫುಲ್ ಆಗಿದ್ದೀರಾ, ಅನ್ಸಕ್ಸಸ್ಫುಲ್ ಅಂದರೆ ಲಿಸ್ಟಲ್ಲಿ ಬಂದಿಲ್ಲ, 1:2 ಲಿಸ್ಟ್ ಬಿಟ್ಟಿದ್ದಾರೆ, 1:2 ಲಿಸ್ಟಲ್ಲಿ ಇಲ್ಲ ಅಂದರೂ ಬೇಜಾರಾಗೋಕೆ ಹೋಗ್ಬೇಡಿ. ಈ ಒಂದು ನೋಟಿಫಿಕೇಷನ್ಗೆ ನೀವು ಎಲಿಜಿಬಲ್ ಆಗಿರ್ತಾರೆ. ಯಾಕೆಂದರೆ ನಿಮ್ಗೆ ಗೊತ್ತಿರಬೇಕು, ಪ್ರೀವಿಯಸ್ ಆಗಿ ಕರ್ನಾಟಕ ಗೌರ್ಮೆಂಟ್ ಏನು ಮಾಡಿದೆ, ಜನರಲ್ ಮೆರಿಟ್ ಅವರಿಗೆ ಏಜ್ ರಿಲ್ಯಾಕ್ಸೇಷನ್ 5 ಇಯರ್ಸ್, SC STಗೂ 5 ಇಯರ್ಸ್, OBCಗೂ ಏನು ಕೊಟ್ಟಿದ್ದಾರೆ 5 ಇಯರ್ಸ್ ರಿಲ್ಯಾಕ್ಸೇಷನ್ ಕೊಟ್ಟಿರೋ ಕಾರಣದಿಂದ ಏಜ್ ಲಿಮಿಟು ಜಾಸ್ತಿ ಆಗುತ್ತೆ. ಜನರಲ್ ಮೆರಿಟಿಗೆ 35 ಇರೋದು 40 ಆಗುತ್ತೆ, OBC ಅವ್ರಿಗೆ 38 ಇರೋದು 43 ಆಗುತ್ತೆ, SC STಗೆ 38 ಇರುತ್ತಲ್ವ, ಇವರಿಗೆ 40 ಇರುತ್ತೆ, 45 ಆಗುತ್ತೆ SC STಗೆ. ಸೊ ಏಜ್ ರಿಲ್ಯಾಕ್ಸೇಷನ್ ಸಿಕ್ಕಿರೋ ಕಾರಣದಿಂದ ಯಾರೆಲ್ಲ KPCL ಎಕ್ಸಾಮ್ ಬರ್ದಿರ್ತೀರಾ ನಿಮ್ಮೆಲ್ಲರಿಗೂ ಒಂದು ಎಲಿಜಿಬಿಲಿಟಿ ಸಿಕ್ಕಿರುತ್ತೆ. ಹಾಗಾಗಿ ಈ ಒಂದು ನೋಟಿಫಿಕೇಷನ್ನ ಕ್ರ್ಯಾಕ್ ಮಾಡೋದಕ್ಕೆ ಇವತ್ತಿನಿಂದನೇ ಪ್ರಿಪ್ರೇಷನ್ ಮಾಡಿ. ಈ ವಿಡಿಯೋ ನೋಡ್ತಾ ಇದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಲೆಬಸ್ ಕಾಪಿ ಬಗ್ಗೆ ಅಪ್ಲೋಡ್ ಮಾಡ್ತೀನಿ. ಇನ್ನೂ ನಿಮಗೇನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಆ ಕಮೆಂಟ್ನ ನೋಡ್ಕೊಂಡು ನಾನು ರಿಪ್ಲೈ ಮಾಡ್ತೀನಿ. ಸೊ KPCLದು ನಿಮಗೆಲ್ಲರಿಗೂ ಗೊತ್ತಿರಬೇಕು, ಕೋರ್ಟಲ್ಲಿ ಅದರ ಒಂದು ಡಿಸ್ಕಷನ್ ನಡೀತಾ ಇದೆ. C&R ರೂಲ್ಸ್ನ ವೈಲೇಷನ್ ಮಾಡಿಬಿಟ್ಟು ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ದಾರೆ ಅಂತ ಹೇಳಿ. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ಅದನ್ನು ಬೇಗನೆ ಕಂಪ್ಲೀಟ್ ಆಗುತ್ತಂತ ಹೋಪ್ ಮಾಡ್ತಾಯಿದ್ದೀನಿ. ಸೊ ಆದಷ್ಟು ಬೇಗನೆ ನೋಟಿಫಿಕೇಷನ್ ಕಂಪ್ಲೀಟ್ ಆದರೆ ಇನ್ನೊಂದು ಹೊಸ ನೋಟಿಫಿಕೇಷನ್ ಬರುವುದು ಇದೆ, ಯಾವುದ್ರ ಕಡೆಯಿಂದ KPCL ಕಡೆಯಿಂದ ಆಲ್ಮೋಸ್ಟ್ ಒಂದು 400 to 500 ವೇಕೆನ್ಸೀಸ್ ಬರ್ಬೋದು. ಹಾಗಾಗಿ ಯಾರೆಲ್ಲ ಟೆಕ್ನಿಕಲ್ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದೀರಾ ಅದ್ರ ಜೊತೆಗೆ GS ಪ್ರಿಪರೇಷನ್ನು ಮಾಡ್ಕೊಳ್ಳಿ. ಈ ಒಂದು ಲೆಕ್ಚರರ್ ಪೋಸ್ಟ್ ನೋಟಿಫಿಕೇಷನ್ಗೆ ಹಾಗೂ ಮುಂದೆ KEಯಲ್ಲಿ ಬರುವಂಥ ಇಂಜಿನಿಯರಿಂಗ್ ನೋಟಿಫಿಕೇಷನ್ಸ್ಗೆ ಹಾಗೂ KPCL ನೋಟಿಫಿಕೇಷನ್ಸ್ಗೆ ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾನೆ. ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಆ ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.